ರೋಡ್ ಎಷ್ಟು ಒಳ್ಳೆಯ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಹಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11 ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗೋದಿಲ್ಲ, ಚಹಾನೂ ಸಿಗೋದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್ ಮನೇನು ಉಪ್ಪಿಟ್ಟು ತಂದು ಯಾವ್ರೆ ನೋಡ್ರಿ ಜಗತ್ನಾಗ ಯಾವ್ರೆ BJP ಒಳಗೆ ಇಂಥ ಅಯೋಗ್ಯರು ಕೈಯಾಗ BJP ಕೊಟ್ಟಾರ. ಅವ ವಿಜೇಂದ್ರ, ವಿಜೇಂದ್ರ ಇವ್ರು ಗಜೇಂದ್ರಗಳು, ಇವರೆಲ್ಲ ಕೂಡಿ ನೀನು ನನ್ನ ಮ್ಯಾಗ ಹೋಗ್ಕೋತಾರೆ. ಸಾಬ್ರ ಇದ್ರಾಗ ಅದ್ರ ಟಪ್ಪಿಗೆ ಹಾಕೊಡತ್ತೆ. ನೀನು ಶಿಕಾರ್ಪುರ್ನಾಗ ಏನು ಮಾಡ್ಯಾನ ವಿಜೇಂದ್ರ? ಜಗತ್ ಮ್ಯಾಗ ಕುಚ್ ಭೀ ಹೋನೇದು ಶಿಕಾರ್ಪುರ್ ಆಮ್ ತುಂಬ ಬಾಯಿ ಅಂತ ನೋಡಿ. ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರವರು? ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. BJP ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗ್ದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗೂ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರೆ ಹೊಯ್ಕೊಳ್ಳಿ ನೋಡೋಣ. ಜಿಲ್ಲಾಧಿಕಾರಿಗಳ ಕಚೇರಿ, ನೂತನ ಕಚೇರಿ